ಸರ್ ನಮಸ್ತೆ. ನಮಸ್ಕಾರ ನಮಸ್ತೆ ಸರ್. ಹಾಂ ಸರ್, ತಮ್ಮ ಪರಿಚಯ ಹೇಳಿ ಸರ್. ಸರ್ ನನ್ನ ಹೆಸರು ಗಿರಪ್ಪ ಸರ್, ಗೂನಳ್ಳಿ ಸರ್. ಗೂನಳ್ಳಿ ಸರ್. ತಮ್ಮದು ರೀ? ಸಂಗಮೇಶ್ ಸರ್. ಸಂಗಮೇಶ್ ಸರ್. ತಾವು ಇಬ್ಬರು ಏನಪ್ಪ ಅಂದ್ರೆ ಈಗ ಶುಂಠಿ ಬೆಳೆ ಹಾಕಿರಿ ಸರ್. ಹೌದೌದು ಸರ್. ಇಬ್ಬರು ಎಲ್ಲ ನಿಮ್ದೆಲ್ಲ ಕೆಂಪನ ಜಮೀನು ಅದ. ಹಾಂ ರೀ, ಕೆಂಪು ಹೊಡಿ ಇನ್ನೊಂದು ನಮ್ದು 2 ತಿಂಗಳಾಯ್ತು ಕಂಟಿನ್ಯೂ ಬಿದರ್ದಾಗ ಮಳೆ ಅದ ಸರ್. ಮಳೆ ಅದ. ಮಳೆ ನೀರು ನಿಂತು ಎಲ್ಲ ಹೊಲ್ದಾಗಿದ್ದಿಂದ ಬೆಳೆಗಳೆಲ್ಲ ಹಾಳಾಗ್ಲತ್ತಾವ. ಸೊ ಇದು ನೈಸರ್ಗಿಕ ಅದ. ಈಗ ಅದ್ರ ಮುಂದೆ ಯಾರಿಲ್ಲ ನಾವು. ಹೌದೌದು. ಸೊ ಈಗ ತಾವು ಎಲ್ಲ ಏನಪ್ಪ ಅಂದ್ರೆ ನಮ್ಮ ಜೈವಿಕ ಕೇಂದ್ರ ಆಗಲಿ ತೋಟಗಾರಿಕೆ ಕಾಲೇಜಾಗ ಬಂದು ಟ್ರೈಕೋಡೋಮಾ ಸುಡೋಮೋನಸ್ ಎಲ್ಲ ಖರೀದಿ ಮಾಡಿರಿ ಸರ್. ಮಾಡಿಬಿಟ್ಟಿರಿ. ಸೊ ಅದು ಉಪಯೋಗ ಮಾಡೋದ್ರಿಂದ ಏನಾರ ಅದಾವ ಸರ್ ರಿಸಲ್ಟ್ಸು? ಸರಿಯಾಗಿ ಅನ್ಸತ್ತ ನಮ್ಗಾರ. ಹೆಂಗೆ ಸರಿ ಅಂತೀರಿ? ಅಂದ್ರೆ ಸರ್ ಇವು ಹುಳು ಇರ್ತೀವ್ರಿ, ನಮ್ಮೆಲ್ಲ ಎಲ್ಲಿ ಕೊಳಿತಿತ್ತು ಅಲ್ಲಿ ಹುಳು ಇರ್ತೀವಿ. ಆ ಟೈಕೋಡರ್ಮಾ ಸೋಡೋಮಾನಸ್ ಬಿಡೋದ್ರಿಂದ ಏನದ ಹುಳು ಕಾಣಿಸಲ್ಲ ಹೋಗ್ಯಾವ. ಹುಳ ಇಲ್ಲ, ಓನ್ಲಿ ಎಲ್ಲ ಕಾಣಿಸ್ಲತ್ತದ, ಸತ್ತಿನ ಕಾಣಿಸ್ಲತ್ತದ. ಅಂದ್ರೆ ಹುಳ ಅಂತಂದ್ರೆ ಅದು ಏನು ಮಾಡ್ತಿತ್ರಿ? ಅದು ಮೊದಲು ಅದು ರಾಟಿಂಗ್ ಆಯ್ತಿತ್ತಲ್ಲ, ಕೊಳತೈತಿತ್ತು. ಕೊಳತಿ ರಾಟಿಂಗ್ ಹುಳ ಇತ್ತು. ಸೊ ಇದು ಹಾಕೋದ್ರಿಂದ ಕೊಳೆಲ್ ಹೊಂಟದ. ಏನ್ ದಂಡ ಸೈಲತ್ತದ ಅಲ್ಲಿಗೆ ಇದು ಬಂದದ, ಅಲ್ಲಿಗೆ ಸ್ಟಾಪ್ ಆಗ್ಯದ ಅಂತೀರ? ಪಕ್ಕನಾ ಇದು? ಪಕ್ಕ ರೀ. ಇದೆಲ್ಲ ನಿಮ್ ಕಣ್ಣಿಂದ ನೋಡ್ರಿ ಎಲ್ಲ ಹೊಲ್ದಾಗ ಯೂಸ್ ಮಾಡಿದಲ್ಲ ಸರ್ ನಾವು. ಕಿಡಿದ್ ಮಾಡ್ಕೊತ ಬಂದೇವನ್ರಿ. ಇಲ್ಲಿ ತಗ ಒಂದ್ ಏನಾರ 8 ಸಲ ಬಿಟ್ಟೇವ್ ನಾವು. 8 ಸಲ ಬಿಟ್ರಿ. ಬೇರೆ ರೈತರು ಬಿ ಅಲ್ಲದ ಒಳಗೆ ಬಿಟ್ಟರೆ ಚಲೋ ಅಂತೀರ? ಚಲೋ ಸರ್, ಅದು ಚಲೋ ಸರ್. ಚಲೋ ಬಿಟ್ಕೋತಾ ಇರ್ಬೇಕಾದ್ರೆ ಈಗ 80 ರೂಪಾಯಿ ಕಿಲೋ ಕೊಡ್ಲತ್ತೀವಿ ನಾವು. ಸಸ್ತ ಅಂತೀರಿ ಪಿರ ಅಂತೀರಿ? ವಾಜ್ಬಿ ಅದ. 1 ಕಿಲೋ ನೀರ್ ತಗೊಂಡ್ರಿ 20 ರೂಪಾಯಿ ಕಿಲೋ ಬೀಳತ್ತಾವ ಸರ್. ಜೈವಿಕ ಗೊಬ್ಬರ ಎಷ್ಟು ಬಿಟ್ಟರು ಹೊಲಕ್ಕೆ ಏನ್ ತಕ್ಲೀಫ್ ಇಲ್ಲ ಅಂತೇಳಿ ಬೆಳೆ ಯಾವುದೇ ಹಾಕ್ಲಿ ನಾವು. ಈಗ ಇದು ಇನ್ನೊಂದು ಏನಂತ ರೀ, ಇದು ಯಾಕೆ ಸಕ್ಸಸ್ ಅದ ಅಂತ ಹೇಳ್ತೇವೆ ನಂಬಲ್ಲಿ. ಈಗ ನಮ್ಮಲ್ಲಿ ಏನು ಮಾಡ್ತೀವಿ, ನಾವು ಫ್ರೆಶ್ ಕೊಡ್ಲತ್ತೇವೆ ರೈತರಿಗೆ. ನಮ್ಮಲ್ಲಿ ಯಾರ ಬಂದರ ಅಂತಂದ್ರೆ ಅವಾಗ ನೀವು ಹೇಳ್ತೀರಿ, ನಾವು ಫ್ರೆಶ್ ಮಾಡಿ ರೆಡಿ ಮಾಡಿ ಪ್ಯಾಕೆಟ್ ಮಾಡಿ ಕೊಟ್ಬಿಡ್ತೇವೆ. ಇದು ಅಲ್ಲಿಂದ ಇಲ್ಲಿಗೆ ನಾವು ಎಲ್ಲಿ ಭೀ ಟ್ರಾನ್ಸ್ಪೋರ್ಟೇಷನ್ ಆಗಲಿ ಅಲ್ಲಿ ಇಲ್ಲಿ ಹೋಗಲ್ರಿ, ಡೈರೆಕ್ಟ್ ಇಲ್ಲೇ ನಾವು ನಾವು ರೆಡಿ ಮಾಡೋಣ ತಣ್ಣ ಜಾಯ್ದಾಗ್ತೇವೆ ಒಳಗೆಲ್ಲ. ಸೊ ನಿಮ್ಗೆ ಫ್ರೆಶ್ ಕೊಡ್ಲತ್ತೇವೆ. ಈ ಫ್ರೆಶ್ ಕೊಡ ಒಂದ್ಸಲ 20 ಕಿಲೋ ತಂದಿನಿ ಸರ್, ಮತ್ತೊಂದ್ಸಲ 14 ಕಿಲೋ ತಂದಿನಿ. 28-29 ಕಿಲೋ ತಂದು ಬಿಟ್ಟಿದೆ ನೋಡ್ರಿ. ಬೇರೆ ರೈತರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಇಲ್ಲ, ಬಿಡಬೇಕು ಅಂತ ಹೇಳಿ ಇದು ಮಾಡ್ತೇವೆ ಸರ್. ಜೈವಿಕ ಆಗಿ ಫಲ ಸುದ್ದಿ ಆಯ್ತವ, ಹೊಲದಾಗಿನ ಬ್ಯಾನಿ ಎಂಬುದು ಹೊಂಟೋಯ್ತವ. ಯಾವ್ದಾರ ಒಂದ ಬ್ಯಾನಿ ಬಂದ್ರೆ ಅಲ್ಲಿಗೆ ಸ್ಟಾಪ್ ಆಯ್ತವ, ಮುಂದಕ್ಕೆ ಆಗಲ್ಲ. ಆಗಲ್ಲ ಆಗ್ಬೋದು, ಎಲ್ಲಾರ 1-2 ಹಿಂಗೆ ಬೋದಿ ಒಂದೊಂದು ಆಗ್ಬೋದು. ಇದು ನಿಮ್ದು ಎಕ್ಸ್ಪೀರಿಯನ್ಸ್ ನಮ್ಗೆ ನಾವು ಈಗ 2-3 ಕಂಟ್ರೋಲ್ ಅದ ಸರ್. ಪೂರಾ ಸ್ಟೇಟ್ ಆಯ್ತಿತ್ತು ಸರ್. ಇದು ನಮ್ ನೀರ್ ಹೊಳ್ಳಿ ಹೊಲ ಅದ ಅಂದ್ರೆ ಬಿ ಅದು ಬಿಡೋದ್ರಿಂದ ಥೋಡೆ ಇಟ್ರೆ ಕಂಟ್ರೋಲ್ ಅದಾನ್ರಿ. ಕಂಟ್ರೋಲ್ ಅಂತೀರ? ನಮ್ಗಾರ ಅನ್ಸತ್ತ ಸರ್. ಈಗ ಮತ್ತೆ ಬರ್ತೀನಿ ಸರ್, ಮತ್ತೆ ನಾಳೆಗೆ ಯಾವುದೇ ಬೇಡ ಕೊಡ್ರಿ. ಓಕೆ, ಏನದ ಒಂದು 2-3 ಹಜಾರ್ ರೂಪಾಯಿ ತಂದು ಬಿಡೋರು. ತುಂಬ ಇದು ಅಡಿ ಏರಿಯಾ ಹೆಚ್ಚದ ಸರ್. 3 ಎಕರೆ ಸರ್. ಓಕೆ ಸರ್, ಇದು ತಾವೇನು ಹೇಳಿರಿ ಈಗ ಸರ್ ನಿಮ್ದು ಅನುಭವಗಳು. ಸೊ ಇದು ನಾವು ವಿಡಿಯೋ ಹಾಕ್ತೀವಿ ಸರ್. ಸೊ ನಿಮ್ಮ ನೋಡಿ ಬೇರೆ ರೈತರು ಅವ್ರು ಬಿ ಹಿಂಗೆ ಬೆಳಿಲಿ. ಎಲ್ಲರಿಗೂ ಬೇರೆ ರೈತರಿಗೆ ಹೋಗ್ತದೆ ಸರ್. ಸೊ ನಿಮ್ ನೋಡಿ ಬೇರೆ ರೈತರಿಗೂ ಅನುಕೂಲ ಆಗ್ತದೆ. ಅನುಕೂಲ ಆಗ್ಬೇಕಂತೀರ ಬೇಡ ಅಂತೀರಿ ಸರ್? ನಿಮ್ಮಲ್ಲಿ ಸಿಗದೆ ಖುನ ಇಲ್ಲ ಯಾರಿಗ್. ಓಕೆ, ಹೆಂಗ ಗೊತ್ತಾಯ್ತು ನಮಗ? ಹೋದಾರ ಸರ್, ಅಲ್ಲಿ ಸ್ವಾಮಿ ಅಂತಾರ ನೋಡ್ರಿ, ಅವ್ರ ನಂಬರ್ ಅವ್ರಿಗೆ ಫೋನ್ ಮಾಡಿ ಆನ್ಲೈನ್ ಇಂದ VRL ಬರ್ತಿತ್ತು, VRL ತಂದು ಬಿಟ್ಟಿದ್ದೇವ ಅಂತೇಳಿ. ಅದು ಹ್ಯಾಂಗ ಅಂದ್ರೆ ಮೀರಿನ ಮ್ಯಾಗ ಬಿಟ್ಟಿದ್ದೇವ. ಓಕೆ ಸರ್, ಧನ್ಯವಾದ ತಮ್ಮ. ಧನ್ಯವಾದ ಸರ್.